brought to you by Vigard. ನಾರಿ ಶಕ್ತಿ ರಾಜ್ಯ ಕಾಂಗ್ರೆಸ್ ಸರ್ಕಾರದ 5 ಗ್ಯಾರಂಟಿಗಳಲ್ಲಿ ಒಂದು ಸರ್ಕಾರಿ ಬಸ್ಗಳಲ್ಲಿ ಉಚಿತ ಪ್ರಯಾಣ ನಾರಿಯರಿಗೆ ಶಕ್ತಿ ತಂದುಕೊಟ್ಟಿದೆ ಅಂತ ಹೇಳಿ ಸರ್ಕಾರ ಹೇಳ್ತಾ ಇದೆ. ಆದರೆ ನಿಜಕ್ಕೂ ಇದರಲ್ಲಿ ಪ್ರಯಾಣ ಮಾಡುವಂತವರು ಏನು ಹೇಳ್ತಾ ಇದ್ದಾರೆ, ಯಾರಿಗೆ ಮತ ಗ್ಯಾರಂಟಿ, ಬನ್ನಿ ನೋಡೋಣ. ಬೆಂಗಳೂರಿನ ಸಂಚಾರದ ಜೀವನಾಡಿ ಅಂದ್ರೆ ಅದು ಬಿಎಂಟಿಸಿ. ಪ್ರತಿದಿನ ಹಲವು ವರ್ಗದ ಲಕ್ಷಾಂತರ ಜನರು ಬಿಎಂಟಿಸಿಯಲ್ಲಿ ಪ್ರಯಾಣಿಸುತ್ತಾರೆ. ಸದ್ಯಕ್ಕೆ ನಾನು ನಿಂತಿರೋದು ಬೆಂಗಳೂರಿನ ಹೃದಯ ಭಾಗ ಮೆಜೆಸ್ಟಿಕ್ನಲ್ಲಿ. ಬಿಎಂಟಿಸಿಯಲ್ಲಿ ಪ್ರಯಾಣಿಸೋ ಪ್ರಯಾಣಿಕರು ಲೋಕಸಭೆ ಚುನಾವಣೆ ಬಗ್ಗೆ ಏನ್ ಹೇಳ್ತಾರೆ, ಬನ್ನಿ ಅವರನ್ನೇ ಕೇಳೋಣ. ಲೋಕಸಭೆ ಚುನಾವಣೆಗೆ ಇನ್ನೇನು ಕೆಲವೇ ದಿನಗಳು ಬಾಕಿ ಉಳಿದಿರುವಂತದ್ದು. ನಾನೀಗ ಸದ್ಯಕ್ಕೆ ಬಿಎಂಟಿಸಿ ಬಸ್ನಲ್ಲಿ ಪ್ರಯಾಣಿಸ್ತಾ ಇದ್ದೀನಿ. ಬಿಎಂಟಿಸಿನಲ್ಲಿ ಪ್ರಯಾಣಿಸುವಂತಹ ಪ್ರಯಾಣಿಕರು ಲೋಕಸಭೆ ಚುನಾವಣೆ ಬಗ್ಗೆ ಏನ್ ಹೇಳ್ತಾರೆ, ಬನ್ನಿ ಅವ್ರನ್ನೇ ಕೇಳೋಣ. ನಿಮ್ ಪ್ರಕಾರ ಯಾರು ಈ ಬಾರಿ ಅಧಿಕಾರಕ್ಕೆ ಬರ್ತಾರೆ? ಬಾರಿ ಮೋದಿನೇ ಬರಬೇಕು ಮೇಡಮ್. ಯಾಕೆ ಅಂದ್ರೆ ಅವ್ರ ದೇಶಕ್ಕೋಸ್ಕರ ಪಾಕಿಸ್ತಾನವನ್ನು ಹೊಡೆದೋಡಿಸಿ ಸರ್ಕಾರ ಸ್ಟೈಲ್ ಮಾಡಿ ಆಮೇಲೆ ಐಡಿಯಾ ಮಾಡಿ ಎಷ್ಟೊಂದು ಒಳ್ಳೆ ಕೆಲಸ ಮಾಡಿದ್ದಾರೆ ಮೋದಿ ನಮ್ಮ ದೇಶಕ್ಕೋಸ್ಕರ. ಇಂಥ ಪ್ರಧಾನಿ ಮಂತ್ರಿ ಇನ್ನು ಮುಂದೆ 10 ಪ್ರಧಾನಮಂತ್ರಿ ಬರಬೇಕು, ಇವರೊಬ್ಬರೇ ಅಲ್ಲ, ಇದೇ ಥರ ಬರ್ಬೇಕು ಪ್ರಧಾನಮಂತ್ರಿ ಬಂದರೆ ನಮ್ಮ ದೇಶಕ್ಕೆ, ಭಾರತ ದೇಶಕ್ಕೆ ಅಲ್ವಾ ಸರ್? ನಿಮ್ಮ ಪ್ರಕಾರ ಈ ಬಾರಿ ಯಾವ ಪಕ್ಷ ಅಧಿಕಾರಕ್ಕೆ ಬರುತ್ತೆ, ಯಾರು ಬರಬೇಕು? ಮೋದಿಯವರೇ ಬರಬೇಕು. ಮೋದಿಯವ್ರ ಮುಖ ನೋಡಿ ಎಲ್ಲರೂ ಓಟ್ ಹಾಕೋದು. ಇಲ್ಲಿರೋ ಲೋಕಲ್ ಪೀಪಲ್ಸ್ ಎಂಪಿಗಳು ಯಾರು ಕೆಲಸ ಮಾಡಿಲ್ಲ, ಇವ್ರು ಮಾತ್ರ ಮೋದಿಯವ್ರ ಮುಖ ನೋಡಿ ಕೆಲಸ ಮಾಡ್ತಾ ಇರೋದು. ಮೋದಿಯವ್ರು ಬಂದರೆ ನಮ್ಮ ದೇಶ ಉದ್ಧಾರ ಆಗುತ್ತೆ. ಎಲ್ಲ ಥರದಲ್ಲೂ ಅನುಕೂಲ ಇದೆ, ಸೀನಿಯರ್ಸ್ಗೆಲ್ಲ ಅನುಕೂಲ ಇದೆ, ಪ್ರತಿಯೊಂದರಲ್ಲೂ ಅನುಕೂಲ ಇದೆ. ತಮ್ಮ ಪ್ರಕಾರ ಯಾರು ಅಧಿಕಾರಕ್ಕೆ ಬರ್ಬೋದು? ಬಿಜೆಪಿನೇ ಬರಬೇಕು, ಬರೋದು ಅದೇನೆ. ಯಾಕೆಂದರೆ ತುಂಬ ಒಳ್ಳೆ ಸರ್ಕಾರ ನಮಗೆ ಮೋದಿ ಬಂದ ಮೇಲೆ ತುಂಬ ಒಳ್ಳೆ ಬಡವರು ಸಾಹುಕಾರರು ಅನ್ನೋದೊಂದು ಎರಡು ತಾರತಮ್ಯ ಏನೂ ಇಲ್ಲ, ಎಲ್ಲ ಈಕ್ವಾಲಿಟಿ ಮಾಡಿದ್ದಾರೆ. ಮೋದಿ ಸರ್ಕಾರಕ್ಕೆ ಜೈ, ತುಂಬ ಚೆನ್ನಾಗಿ ಬರುತ್ತೆ, ಬಿಜೆಪಿನೇ ಬರೋದು. ತಮ್ಮ ಪ್ರಕಾರ ಯಾರು ಅಧಿಕಾರಕ್ಕೆ ಬರ್ತಾರೆ? 100% ಕಾಂಗ್ರೆಸ್ಸೇ ಬರುತ್ತೆ ಮೇಡಮ್. ರಿಗಾರ್ಡಿಂಗ್ ಏನಂದರೆ ಅವ್ರು ಕೊಡ್ತಾ ಇರೋ ಎಲ್ಲ ಸೌಲಭ್ಯಗಳು ಜನಗಳಿಗೆ ಎಲ್ಲ ಅನುಕೂಲವಾಗಿರ್ತಾ ಇದೆ. ಬಟ್ ಏನಂದರೆ ಎಲ್ಲರಿಗೂ ಈ ಫ್ರೀ ಇದು ತಗೊಳ್ಳೋಣ, ಇದು ಇನ್ವರ್ಟರ್ ಎಸಿ. ನೀವು ಗ್ಯಾಮ್ಲರ್ ಅಲ್ವಾ? ಗ್ಯಾಮ್ಲರ್ ಜೂಜಾಡ್ತಿರಲ್ವಾ? ನೀವು ಜೂಜಾಡ್ತೀರಾ? ಇಲ್ಲ, ಯಾರು ಏನು ಹೇಳಿದ್ರು ಅಂತ ನೀನು? ಎಷ್ಟು ಕಾಸ್ಟ್ಲಿ ಹಾಗೂ ಡೆಲಿಕೇಟ್ ಎಸಿ ತಗೊಂಡು ಸ್ಟೆಬಿಲೈಸರ್ ತಗೊಳ್ಳಿಲ್ಲ ಅಂದ್ರೆ ಇದು ಜೂಜಾಟ ತಾನೇ. ಒಂದೇ ಫ್ಲಕ್ಚುಯೇಷನ್ ಗೆ ನಿಮ್ಮ ಇನ್ವರ್ಟರ್ ಎಸಿಯ ಪಾರ್ಟ್ಸ್ ಡ್ಯಾಮೇಜ್ ಆಗಬಹುದು. ಅದನ್ನು ವಿಗಾರ್ಡ್ ಉಪಯೋಗಿಸಿ ಸುರಕ್ಷಿತವಾಗಿರಿಸಿ. ವಿಗಾರ್ಡ್, ಇಂಡಿಯಾಸ್ ನಂಬರ್ 1 ಸ್ಟೆಬಿಲೈಸರ್. ಬಸ್ ಸರ್ವಿಸ್ ಕೊಡಬಾರ್ದಿತ್ತು, ವೀಕ್ಲಿ 2 ಟೈಮ್ಸ್ ಕೊಟ್ಟರೆ ಸಾಕಾಗ್ತಿತ್ತು. ಬಟ್ ಅದರ ಬೆನಿಫಿಟ್ಸು, ಗೃಹಲಕ್ಷ್ಮಿ ಯೋಜನೆ ಇವೆಲ್ಲ ಚೆನ್ನಾಗೇ ಇದ್ದಾವೆ, ಬಡವರಿಗೆ ಭಾಳ ಉಪಯೋಗಕ್ಕೆ ಬರ್ತಾ ಇದ್ದಾವೆ. ನಾವು ಬಿಜೆಪಿಗೆ ಹಾಕೋದು. ಕೊಟ್ಟಿದೆ, ಅವತ್ತಿಂದ ಅದಕ್ಕೆ ಹಾಕ್ತಾ ಇದ್ದೀವಿ, ಅದಕ್ಕೋಸ್ಕರ ಬಿಜೆಪಿಗೆ ಹಾಕ್ತಾ ಇದ್ದೀವಿ. ನಿಮ್ಮ ಪ್ರಕಾರ ಯಾರು ಈ ಬಾರಿ ಅಧಿಕಾರಕ್ಕೆ ಬರ್ಬೋದು? ಬಿಜೆಪಿ ಬರುತ್ತೆ. ಮೋದಿ ಸೆಂಟರ್ ಒಳ್ಳೆ ಕೆಲಸ ಮಾಡಿದಾರಲ್ಲ, ಸೆಂಟರಲ್ಲಿ ಬಿಜೆಪಿ ಬಂದೇನೆ ಒಳ್ಳೆಯದು. ಸರ್, ತಾವು ಗಮನಿಸಿರ್ಬೋದು, ಸಾಕಷ್ಟು ಮಹಿಳೆಯರು ಫ್ರೀಯಾಗಿ ಬಸ್ಸಲ್ಲಿ ಓಡಾಡ್ತಿದ್ದಾರೆ, ಆಗಿಲ್ವಾ? ಎಲ್ಲ ಇರುತ್ತೆ, ಅನುಕೂಲ ಆಗಿದೆ. ಆದರೆ ಸೆಂಟ್ರಲ್ನಲ್ಲಿ ಬಿಜೆಪಿ ಬಂದ್ರೆ ಒಳ್ಳೇದು ಅಂತ ನಮ್ಮ ಅಭಿಪ್ರಾಯ. ನಿಮ್ಮ ಪ್ರಕಾರ ಯಾರು ಅಧಿಕಾರಕ್ಕೆ ಬರಬೇಕು ಅಮ್ಮ? ಯಾರು ಬಂದರೆ ನಮಗೆ ದುಡ್ಡುಕ್ಕೋಸ್ಕರ 80 ವರ್ಷ ದುಡ್ಕೊಂಡು ತಿಂತಾ ಇದ್ದೀವಿ. ಒಂದು ಉಪಕಾರ ಉಂಟಾ? ಏನು ಮಾಡಿದರು ಹೇಳಿ, ಏನು ಮಾಡಿದರು? ಸಾಯ ಮುದುಕರು. Come, come, my love, please don't say no, baby. Come, 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 my love. ವಿಗಾರ್ಡ್ ನ ಏರ್ ಕೂಲರ್ಸ್ ಎಕ್ಸ್ಟ್ರಾ ಲಾರ್ಜ್ ಕೂಲಿಂಗ್ ಪ್ಯಾಡ್ ನೊಂದಿಗೆ ಇದು ಎಂತೆಂಥವರನ್ನು ಕೂಲ್ ಆಗಿಸುತ್ತೆ. ವಿಗಾರ್ಡ್ ಏರ್ ಕೂಲರ್ಸ್, ಲಾಂಗ್ ಲಾಸ್ಟಿಂಗ್ ಕೂಲಿಂಗ್. ನಮ್ಮ ಬಸ್ಸಲ್ಲಿ ಫ್ರೀಯಲ್ಲಿ ಓಡಾಡೋದಕ್ಕೆ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ. ತಿಂಗಳಿಗೆ 2000 ರೂಪಾಯಿ ಮಾಡಿಕೊಟ್ಟವ್ರ, ಸಿದ್ದರಾಮಯ್ಯ ಮಾಡಿಕೊಟ್ಟವ್ರ. ಮಾಡಿಲ್ಲ ನಾವು ಹೇಳಬಾರ್ದು, ಸಿದ್ದರಾಮಯ್ಯನೇ ಎಲ್ಲ ಮಾಡಿರೋದು. ಸಿದ್ದರಾಮಯ್ಯ ಮಾಡೋಣ ಅಂತ ನಾವು ಮಾಡಿಲ್ಲ ಅಂತ ನಾವು ಹೇಳಬಾರ್ದು. ಪ್ರಕಾರ ಯಾರು ಈ ಸಲ ಅಧಿಕಾರಕ್ಕೆ ಬರ್ತಾರೆ? ಕಾಂಗ್ರೆಸ್ ಬರ್ಬೋದು.
ಯಾಕೆ? ಯಾಕಂದರೆ ತುಂಬ ಒಳ್ಳೇದು ಮಾಡ್ತಾ ಇದ್ದಾರೆ ಜನತೆಗೆ, ಹಾಗಾಗಿ ಕಾಂಗ್ರೆಸ್ ಬರ್ಬೋದು. 10 ವರ್ಷದಿಂದ ಮೋದಿ ಸರ್ಕಾರ ಅಧಿಕಾರದಲ್ಲಿದೆ, ಏನು ಮಾಡಿಲ್ವಾ ಯೂತ್ಸ್ಗೆ? ನಮ್ಮ ಯೂತ್ಗೆ ಏನೂ ಮಾಡಿರೋ ಥರ ಕಾಣ್ತಾ ಇಲ್ಲ, ಬಟ್ ಮಾಡಿರ್ಬೋದು ಏನೋ ಗೊತ್ತಿಲ್ಲ, ಬಟ್ ಕಣ್ಣಿಗೆ ಏನೂ ಕಾಣಿಸಿಲ್ಲ. ಕಾಂಗ್ರೆಸ್ ಕಾಣ್ತಾ ಇದ್ದಲ್ಲ ತುಂಬ. ಓಕೆ, ಕಾಂಗ್ರೆಸ್ ಸುಮಾರು ಯೋಜನೆಗಳನ್ನ ಜಾರಿಗೆ ತಂದಿದೆ, ಅದು ಯೂಸ್ಫುಲ್ ಆಗ್ತಿದ್ಯಾ ಹೇಗೆ? ಯೂಸ್ಫುಲ್ ಆಗ್ತಾ ಇತ್ತಲ್ಲ, ಬಸ್ ಎಲ್ಲ ಫ್ರೀ ಓಡ್ದೈತೆ, ತುಂಬ ಆಗ್ತಾ ಇದೆ, ಯೂಸ್ಫುಲ್ ಆಗ್ತೈತೆ. ಬಟ್ ಬಾಯ್ಸ್ಗೇನು ಮಾಡಿಲ್ಲ, ಅವರು ಮಾಡಬೇಕು ಅವರು. ಎಲೆಕ್ಷನ್ ಹೇಳಕ್ಕಾಗಲ್ಲ ಮೇಡಮ್. ಯಾರಿಗೆ ವೋಟ್ ಹಾಕ್ತಿದ್ದೀರಾ? ನಾವು ಕಾಂಗ್ರೆಸ್. ಕಾಂಗ್ರೆಸ್ ಮಹಿಳೆಯರಿಗೆ ಕೆಲವು ಯೋಜನೆ ತಂದಿದೆ, ಯೂಸ್ಫುಲ್ ಆಗ್ತಿದ್ಯಾ? ಆಗ್ತಿದೆ. ಏನೆಲ್ಲ ಯೂಸ್ ಆಗ್ತಿದೆ ನಿಮಗೆ? ಕರೆಂಟ್ ಬಿಲ್ಲು ಮತ್ತು ಅಮೌಂಟ್ ಹಾಕ್ತಾ ಇದ್ದಾರೆ 2,000 ರೂಪಾಯಿ, ಅಕ್ಕಿ ದುಡ್ಡು ಎಲ್ಲ ಬರ್ತಾ ಇದೆ. ಯಾರು ಬಂದರೆ ಚೆನ್ನಾಗಿರುತ್ತೆ? ಏನೋ ಎಲ್ಲ ಹೇಳ್ತಾರೆ BJP ಬಂದರೆ ಚೆನ್ನಾಗಿರುತ್ತೆ ಅಂತ, ನೋಡಬೇಕು ಯಾರು ಬಂದರೆ. ನಿಮ್ಮ ಪ್ರಕಾರ ಯಾರು ಬರಬೇಕಮ್ಮ? ನಮಗೂ ಹಂಗೆ ಅನಿಸುತ್ತಮ್ಮ, BJP ಬಂದರೆ ಒಳ್ಳೇದಾಗುತ್ತೆ ಅನಿಸುತ್ತೆ. ಏನು ಒಳ್ಳೇದಾಗ್ಬೋದು? ಏನು ಪ್ರಪಂಚಕ್ಕೆ ಒಳ್ಳೇದು ಮಾಡ್ತಾರೆ ಅಂತ. ಕಾಂಗ್ರೆಸ್ ಮಹಿಳೆಯರಿಗೆ ಕೆಲವು ಯೋಜನೆಗಳನ್ನ ಕೊಟ್ಟಿದೆ, ಇದೆಲ್ಲ ತುಂಬ ಲಾಸ್ ಆಯಿತು ಅನಿಸುತ್ತೆ. ಫ್ರೀ ಬಸ್ ಬಿಟ್ಟಿದ್ದು ಇದೆಲ್ಲ ಲಾಸ್ ಆಯಿತು ಅನಿಸುತ್ತೆ. ಮೇಡಮ್, ನಿಮ್ಮ ಪ್ರಕಾರ ಯಾರು ಎಲೆಕ್ಷನ್ ವಿನ್ ಆಗ್ಬೋದು ಈ ಸಲ? ಕಾಂಗ್ರೆಸ್. ಯಾಕೆ ಮೇಡಮ್? ನಮಗೆಲ್ಲ ಸ್ವಲ್ಪ ಹೆಲ್ಪ್ ಮಾಡಿದ್ದಾರೆ ಅದಕ್ಕೆ. ಇದು ಗೃಹಲಕ್ಷ್ಮಿ ಯೋಜನೆ ಎಲ್ಲ ಜಾರಿಯಾಗಿದೆ, ನಿಮಗೆ ಅನುಕೂಲ ಆಗಿದೆಯಾ? ಹೌದು, ಅನುಕೂಲ ಆಗಿದೆ. ಆದರೆ ನಮ್ಮ ನಂಬಿಕೆ ಇರೋದು ಕಾಂಗ್ರೆಸ್. ತುಂಬ ಫೆಸಿಲಿಟೀಸ್ ಮಾಡಿಕೊಟ್ಟವ್ರೆ ಅವರು. ಕಾಂಗ್ರೆಸ್ ತುಂಬ ಒಳ್ಳೆಯ ಪಾರ್ಟಿ ಅಂತ ಅಂದ್ಕೊಂಡಿರ್ತೀನಿ ನಾನು. ಯಾರು ಬರಬೇಕು? ಹೇಳಲಿಕ್ಕಾಗೋದಿಲ್ಲ, ಅದು ಕಾಲ ತಸ್ಮೈ ನಮ್ಮ ಅಂತ ಜನರು ನಿಜ ಮಾಡ್ತಾರೆ. ಯಾರು ಬಂದ್ರೇನು ನಾವು ಬೆಳಗ್ಗೆ ಕೆಲಸಕ್ಕೆ ಹೋಗ್ಬೇಕಮ್ಮ, ಯಾರು ಮಾಡೋಕ್ಕಾಗಲ್ಲ. ಎಲ್ಲ ಅನುಕೂಲ ಇದೆ ಮೇಡಮ್, ನಮಗೆ ಲೇಡೀಸಿಗೆ ಬಂದು ಫ್ರೀ ಸಿಗುತ್ತೆ, ನಮಗೆ ಕರೆಂಟ್ ಬಿಲ್ ಫ್ರೀ ಇದೆ. ಇನ್ನು ಇವ್ರು ಬಂದರೆ ಬೇಕಾದಷ್ಟು ಮಾಡ್ಬೋದು, ಇವ್ರು ಮುಂದೆ ಬಂದರೆ. BJP ಕೈಲಿಂದ ಆಯ್ತಾ ಇಲ್ಲ, ಬರೀ ತಿನ್ನಕ್ಕೋಸ್ಕರ ಕೂತ್ಕೊಂಡಿದ್ದಾರೆ. ಓಕೆ, ಒಂದು ವೇಳೆ ಕಾಂಗ್ರೆಸ್ ಬಂದರೆ ಯಾರು ಪ್ರಧಾನಿ ಆಗಬೇಕು? ರಾಹುಲ್ ಗಾಂಧಿ. ಥ್ಯಾಂಕ್ ಯು. ನಿಮ್ಮ ಪ್ರಕಾರ ಯಾರು ಈ ಸಲ ಅಧಿಕಾರಕ್ಕೆ ಬರ್ತಾರೆ ಸರ್? ಮೋದಿ 10 ವರ್ಷದಿಂದ ಆಡಳಿತ ನಡೆಸಿದ್ದಾರೆ, ನಿಮಗೆ ಅದ್ರದ್ದು ಸ್ಯಾಟಿಸ್ಫ್ಯಾಕ್ಷನ್? ಜನಗಳಿಗೆ ಒಳ್ಳೇದಾಗಬೇಕು, ಯಾವ್ದು ಬಂದು ಏನೂ ಮಾಡಲ್ಲ, ಸುಮ್ಮನೆ ನಮ್ದೊಂದು ಓಟ್ ಹಾಕ್ಬೇಕು, ನಂಬಬೇಕು, ಅವ್ರು ಯಾರು ಬೇಕಾದ್ರೂ ಹಾಕ್ಬೋದು. ಮೋದಿ ಬಂದರೆ ಏನೋ ಒಂದು ಅನುಕೂಲ ಅಷ್ಟೇ. ಸರ್, ನಿಮ್ಮ ಪ್ರಕಾರ ಯಾರು ಅಧಿಕಾರಕ್ಕೆ ಬರ್ಬೋದು ಈ ಬಾರಿ? ಕಾಂಗ್ರೆಸ್ ಬರುತ್ತೆ ಮೇಡಮ್. ಯಾಕೆ ಸರ್? ಒಳ್ಳೆ ಫೆಸಿಲಿಟಿ ಕೊಡ್ತಾ ಇದ್ದಾರೆ, ಜನಸಾಮಾನ್ಯರಿಗೆ ಒಳ್ಳೆ ಅನುಕೂಲ ಮಾಡಿದ್ದಾರೆ. ಆಮೇಲೆ ಇನ್ನೊಂದು ಏನಂದರೆ ಸಾರಿಗೆ ಸಂಸ್ಥೆ ಪಾಪ ಕಾರ್ಮಿಕರಿಗೆ ಏನೂ ಮಾಡಿಲ್ಲ. ಯಾವ ಸರ್ಕಾರ ಬಂದು ಪಾಪ ಅದೇ ಹೇಳಿ ಪಾಪ ಅವ್ರನ್ನ ಅನ್ಯಾಯ ಮಾಡ್ತಾ ಇದ್ದಾರೆ. ನೈಟು ಆಗಲು ಒಂದೇ ದುಡಿತಾ ಇದ್ದಾರೆ ಡ್ರೈವರ್ ಕಂಡಕ್ಟರ್ಗಳು, ಏನೂ ಮಾಡ್ತಾಯಿಲ್ಲ ಯಾವ ಸರ್ಕಾರ ಬಂದು. ಅದೊಂದು ಕಾಳಜಿ ವಹಿಸ್ಬೇಕು ಕಾಂಗ್ರೆಸ್ ಬಂದು. ರಾಜ್ಯ ಸರ್ಕಾರ ಮಹಿಳೆಯರಿಗೆ ಹಲವು ಯೋಜನೆಗಳನ್ನ ಜಾರಿ ಮಾಡಿದೆ, ಅನುಕೂಲ ಆಗ್ತಿದ್ಯಾ? ತುಂಬ ಅನುಕೂಲ ಆಗ್ತಿದೆ ಮೇಡಮ್. ಅದರಲ್ಲೂ ಯಾಕೆಂದರೆ ನಾವೆಲ್ಲ ಇವಾಗ ಕೆಲಸಕ್ಕೆ ಹೋಗ್ತಾ ಇಲ್ಲ, ಎಲ್ಲೂ ನಮ್ಗೆ ಕೆಲಸನೂ ಸಿಗ್ತಿಲ್ಲ. ಈಗ ಮನೇಲಿರೋದ್ರಿಂದ ನಮ್ಗೆ ತುಂಬಾ ಉಪಯೋಗ ಆಗ್ತದೆ. ಒಂದು ವೇಳೆ ಕೆಲಸ ಸಿಕ್ಕಿದ್ರು ಕೂಡ ಈ ಹಣ ನಮ್ಗೆ ಎಲ್ಲಿ ಸಿಕ್ಕದೆ ಹೋದ್ರೂ ಕೂಡ ಕೆಲಸ ಸಿಕ್ಕಿದ್ರೆ ನಮ್ಗೆ ಅದರಿಂದ ತೃಪ್ತಿ ಆಗುತ್ತೆ. ಅದು ಇಲ್ಲದೆ ಇರೋದ್ರಿಂದ ಇದು ನಮಗೆ ಸಿಕ್ಕೋದ್ರಿಂದ ನಮಗೆ ನಿಜವಾಗ್ಲೂ ತುಂಬ ಅನುಕೂಲ ಆಗ್ತಾ ಇದೆ. ಅಂದರೆ ಕಾಂಗ್ರೆಸ್ ಬಿಡುಗಡೆ ಮಾಡುವಂತಹ ತುಂಬ ನಿಜವಾಗ್ಲೂ ತುಂಬ ಉಪಕಾರ ಆಗ್ತಾ ಇದೆ. ನಿಮ್ಮ ಪ್ರಕಾರ ಯಾರು ಬರ್ಬೋದು ಸರ್? ಸರ್ಕಾರ ಯಾವ್ದು ಬಂದು ಜನಗಳು ಒಳ್ಳೇದು ಮಾಡೋದು ಬಂದರೆ ಸರಿ. ಯಾರು ಗೆಲ್ಬಹುದು? BJP ಸರ್ಕಾರ ಬಂದರೆ ಒಳ್ಳೇದು. 10 ವರ್ಷದಲ್ಲಿ ಮೋದಿ ಅವರು ಮಾಡಿರೋದು ಸೂಪರಾಗಿ ಮಾಡವ್ರೆ, ಚೆನ್ನಾಗಿ ಮಾಡವ್ರೆ. ದೇಶ ಉಳಿಬೇಕಂದ್ರೆ BJP ಬರಬೇಕು. BJP ಇದ್ರೇ ದೇಶ, ಇಲ್ಲ ಅಂದ್ರೆ ಕಷ್ಟ. ಕಾಂಗ್ರೆಸ್ನವ್ರು ಬಂದರೆ ಕಷ್ಟ ಐತೆ. ಅನುಕೂಲ ಆಯ್ತದೆ, ಬಟ್ ಇಲ್ಲಿ ಕೊಡ್ಬಿಟ್ಟು ಅಲ್ಲಿ ಕಿತ್ಕೋತಾರಲ್ಲ. ಇಲ್ಲಿ ಕೊಡ್ತಾರೆ, ಇನ್ನೊಂದು ಕಿತ್ಕೋತಾರೆ. ಅದು ಮಾಡೋದು ಬದಲು ಹಚ್ಚ ಕಡೆಗೆ ಹಿರಿಯ ನಾಗರಿಕರಿಗೆ, ಸ್ಟೂಡೆಂಟ್ಗಳಿಗೆ, ಇವ್ರಿಗೆಲ್ಲ ಮಾಡೋದು ತುಂಬ ಒಳ್ಳೇದು. ಇವಾಗ ಅಧಿಕಾರಕ್ಕೆ ಬರುವಂತ ಸರ್ಕಾರಗಳು ಏನೆಲ್ಲ ಮಾಡ್ಬೇಕು ಜನರಿಗೋಸ್ಕರ? ಕಾಂಗ್ರೆಸ್ ಬರಲಿ ಅಂದ್ಕೊಂಡಿದ್ವಿ. ಫ್ರೀ ಬಸ್ ಮಾಡಿದ್ದಾರೆ, ನೋಡೋಣ ಕಾಂಗ್ರೆಸ್ ಏನಾರು ಇದು ಮಾಡ್ತಾರಾ ಅಂತ ಅಂದ್ಕೊಂಡು. ನಾವು ಕಾಂಗ್ರೆಸ್ ಮೇಡಮ್, ನಮಗೂ ಹೆಲ್ಪ್ ಆಗೈತೆ. 2,000 ಬರ್ತಾ ಇದೆ, ಬಸ್ ಎಲ್ಲ ಫ್ರೀ ಇದೆ, ಹೆಲ್ಪ್ ಆಗುತ್ತೆ ಸ್ವಲ್ಪ. ಕಾಂಗ್ರೆಸ್ ಬರಲಿ ಅಂತ ನಮ್ಮ ಅನಿಸಿಕೆ. ಕಾಂಗ್ರೆಸ್ ಇಂದ ಯೂಸ್ ಆಗ್ತಿದೆ? ಹೌದು ಮೇಡಮ್, ಆಗ್ತಾ ಇದೆ. ಅಂದ್ರೆ ನೆಕ್ಸ್ಟ್ ಪ್ರಧಾನಿ ಯಾರು ಆಗ್ಬೇಕು ಅಂತ ತಾವು ಅನ್ಕೋತಿದ್ದೀರಾ? ಕಾಂಗ್ರೆಸ್ ಇಂದ ರಾಹುಲ್ ಗಾಂಧಿನೇ ಆಗ್ಬೇಕಂತ ನಮ್ಮ ಆಸೆ. ಅಪ್ಪ ಅವ್ರಿಗೊಂದು ಚಾನ್ಸ್ ಕೊಡೋಣ, ಏನೋ ಹೆಲ್ಪ್ ಮಾಡಿದ್ದಾರೆ ಜನಗಳಿಗೆ ಅಂತ ಒಂದು ಇದು ಮೇಡಮ್. ಮೋದಿ ದೇಶಕ್ಕೆ ಮೋದಿ ಬೇಕು, ದೇಶಕ್ಕೆ ಮೋದಿ ಬೇಕು, ನಮಗೆಲ್ಲರಿಗೂ ಮೋದಿ ಬೇಕು.
10 ವರ್ಷದಲ್ಲಿ ಒಳ್ಳೆ ಕೆಲಸ ಏನು ಮೇಡಮ್ ಈ 10 ವರ್ಷದಲ್ಲಿ ಒಳ್ಳೆ ಕೆಲಸ ಒಳ್ಳೆ ಕೆಲಸ ಮಾಡಿದ್ದಾರೆ ಅಂತ ಹೇಳ್ತಿದ್ದಾರಲ್ಲ ಜನ. ತಪ್ಪು ಯಾರೋ ಒಬ್ರಿಬ್ರು ಹೇಳ್ತಾರೆ ಅಷ್ಟೇ, ಅದಕ್ಕೇನು ಮಾಡಲಿಕ್ಕೆ ಆಗುತ್ತೆ. ಅದು 100% ಮೋದಿ ಈ ಗ್ಯಾರಂಟಿಯು ಯೂಸ್ಫುಲ್ ಆಗಿದೆ. ಯೂಸ್ಫುಲ್ ಆಗಿದೆ, ಆಗದೇ ಇರಲಿ. ಅದು ರಾಜ್ಯಕ್ಕೆ, ಇದು ದೇಶಕ್ಕೆ ಮೋದಿ. ಸಿದ್ದರಾಮಯ್ಯ ರಾಜ್ಯಕ್ಕೆ, ದೇಶಕ್ಕೆ ಮೋದಿ. ನಿಮ್ಮ ಪ್ರಕಾರ ಯಾರು ಬರಬೇಕು? ಕಾಂಗ್ರೆಸ್ ಬಂದರೆ ಒಳ್ಳೇದಾಗುತ್ತೆ. ಆಲ್ರೆಡಿ 10 ಇಯರ್ಸಿಂದ ಮೋದಿ ಸರ್ಕಾರನೇ ಇದೆ. ಆಲ್ರೆಡಿ ಅನ್ಎಂಪ್ಲಾಯ್ಮೆಂಟ್ ನೋಡ್ತಾ ಇದ್ದೀರಾ ನೀವು. 10 ಇಯರ್ಸಿಂದ ಯುವಕರಿಗೆ ಯಾವುದೂ ಜಾಬ್ ಸಿಗ್ತಾ ಇಲ್ಲ ಸೆಂಟ್ರಲಲ್ಲಿ. ಕಾಂಗ್ರೆಸ್ ಬಂದರೆ ಒಳ್ಳೇದಾಗುತ್ತೆ ಈ ಸಲ. ಓಕೆ ಈಗಾಗಲೇ ಆಲ್ರೆಡಿ ರಾಜ್ಯದಲ್ಲಿ ಕೆಲವೊಂದು ಯೋಜನೆಗಳನ್ನ ಕಾಂಗ್ರೆಸ್ ಸರ್ಕಾರ ಜಾರಿ ಮಾಡಿದೆ. ಯೂಸ್ಫುಲ್ ಆಗ್ತಿದೆಯಾ ಹೇಗೆ? ಯೂಸ್ಫುಲ್ ಆಗ್ತಾ ಇದೆ. ಹೆಣ್ಮಕ್ಳಿಗಂತೂ ಯೂಸ್ಫುಲ್ ಆಗ್ತಾ ಇದೆ. ನಮಗೂ ಯುವಕರಿಗೆ 3000 ಬರ್ತಾ ಇರೋದ್ರಿಂದ ಅದರಿಂದ ಯೂಸ್ಫುಲ್ ಆಗ್ತಾ ಇದೆ ನಮಗೂ. ಅದನ್ನೇ ತೊಗೊಂಡು ನಾವು 5 ಕ್ಲಾಸಸ್ ಜಾಯ್ನ್ ಆಗ್ತಾ ಇದ್ದೀವಿ, ಅದೇ ಓದ್ತಾ ಇದೀವಿ. ಅದರಿಂದ ಯೂಸ್ಫುಲ್ ಆಗ್ತಾ ಇದೆ. ಇದಾಗಿತ್ತು ಲೋಕಸಭೆ ಚುನಾವಣೆಯ ಬಗ್ಗೆ ಜನರ ಅಭಿಪ್ರಾಯ. ಇನ್ನೇನಿದ್ರೂ ಫಲಿತಾಂಶ ಏನಾಗುತ್ತೆ, ಯಾರು ಅಧಿಕಾರಕ್ಕೆ ಬರ್ತಾರೆ ಅನ್ನೋದನ್ನ ಜೂನ್ 4ರವರೆಗೆ ಕಾದು ನೋಡಲೇಬೇಕು. ಕ್ಯಾಮ್ರಾ ಪರ್ಸನ್ ರವಿ ಜೊತೆ ಶುಭಶ್ರೀ ಜೈನ್, TV9 ಬೆಂಗಳೂರು. Brought to you by Vigard.